ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಹುಟ್ಟುತ್ತಾ ಜೊತೆಯಾಗಿ ಹುಟ್ಟಲಿಲ್ಲ, ಆದ್ರೆ ಸಾಯುವಾಗ ಜೊತೆಯಾಗಿಯೇ ಹೋಗ್ತೀವಿ ಅಂತ ಕೆಲವರು ಪ್ರೀತಿಯಿಂದ ಹೇಳ್ತಾರೆ. ಹಾವೇರಿ ಜಿಲ್ಲೆಯಲ್ಲಿ ಅಂತಹದ್ದೇ ಒಂದು ಅಪರೂಪದ ಹೃದಯ ಹಿಂಡುವ ಘಟನೆ ನಡೆದಿದೆ. 45 ವರ್ಷಗಳ ಕಾಲ ಕಷ್ಟ ಸುಖದಲ್ಲಿ ಒಂದಾಗಿ ಬಾಳಿದ್ದ ಆ ದಂಪತಿ ಕೊನೆಗೆ ಸಾವಿನಲ್ಲೂ ಒಂದಾಗಿದ್ದಾರೆ. ಪತ್ನಿ ತೀರಿಕೊಂಡ ಕೆಲವೇ ಗಂಟೆಗಳಲ್ಲಿ ಆಕೆಯ ಅಗಲಿಕೆಯ ನೋವನ್ನು ತಾಳಲಾರದೆ ಪತಿಯು ಪ್ರಾಣ ಬಿಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹೆಸರೂರು ಗ್ರಾಮದಲ್ಲಿ ಹೃದಯಸ್ಪರ್ಶಿ ಘಟನೆ ನಡೆದಿದೆ. ಗ್ರಾಮದ ನಿವಾಸಿಗಳಾದ 60 ವರ್ಷದ ಶಾಂತಮ್ಮ ಜುಂಜಪ್ಪ ಬಾರ್ಕಿ ಹಾಗೂ 70 ವರ್ಷದ ಜುಂಜಪ್ಪ ಬಾರ್ಕಿ ಕಳೆದ 45 ವರ್ಷಗಳಿಂದ ಅನ್ಯೋನ್ಯವಾಗಿ ದಾಂಪತ್ಯ ಜೀವನ ನಡೆಸುತ್ತಿದ್ದರು. ಕಷ್ಟ ಸುಖದಲ್ಲಿ ಒಬ್ಬರಿಗೊಬ್ಬರು ಆಸರೆಯಾಗಿದ್ದ ಈ ದಂಪತಿಯನ್ನು ಗ್ರಾಮಸ್ಥರು ಆದರ್ಶ ದಂಪತಿಗಳೆಂದೇ ಗುರುತಿಸಿದ್ದರು. ಆದರೆ ವಿಧಿಯಾಟ ಬೇರೆಯೇ ಆಗಿತ್ತು. ನಿನ್ನೆ ರಾತ್ರಿ ಸುಮಾರು 12 ಗಂಟೆಯ ವೇಳೆಗೆ ಶಾಂತಮ್ಮ ಮೃತಪಟ್ಟಿದ್ದಾರೆ. ಜೀವನ ಪೂರ್ತಿ ಜೊತೆಯಾಗಿದ್ದ ಪತ್ನಿಯ ಅಗಲಿಕೆಯನ್ನು ಕಂಡು ಜುಂಜಪ್ಪ ತೀವ್ರ ದುಃಖಕ್ಕೆ ಒಳಗಾಗಿದ್ದರು. ಹೆಂಡತಿ ಇಲ್ಲದೆ ನಾನು ಹೇಗೆ ಬದುಕಲಿ ಎಂದು ರಾತ್ರಿ ಇಡೀ ಕಣ್ಣೀರಿಡುತ್ತಾ ಪತ್ನಿಯ ನೆನಪಿನಲ್ಲೇ ಕಾಲ ಕಳೆದಿದ್ದಾರೆ. ಆ ದುಃಖವನ್ನು ತಾಳಲಾಗದೆ ಇಂದು ಬೆಳಗ್ಗೆ ಸುಮಾರು 8 ಗಂಟೆ 30 ನಿಮಿಷಕ್ಕೆ ಜುಂಜಪ್ಪ ಕೂಡ ಕೊನೆಯುಸಿರೆಳೆದಿದ್ದಾರೆ. ಪತ್ನಿ ಮೃತಪಟ್ಟ ಕೆಲವೇ ಗಂಟೆಗಳ ಅಂತರದಲ್ಲಿ ಪತಿಯು ಸಾವನ್ನಪ್ಪಿದ ಈ ಘಟನೆ ಇಡೀ ಹೆಸರೂರು ಗ್ರಾಮವನ್ನು ಕಣ್ಣೀರಿನಲ್ಲಿ ಮುಳುಗಿಸಿದೆ. 45 ವರ್ಷಗಳ ಕಾಲ ಜೊತೆಯಾಗಿ ಬದುಕಿದ್ದ ಈ ದಂಪತಿ ಸಾವಿನಲ್ಲೂ ಒಂದಾದರು ಎಂದು ಗ್ರಾಮಸ್ಥರು ಭಾವುಕರಾಗಿ ಮಾತನಾಡುತ್ತಿದ್ದಾರೆ. ಒಂದೇ ದಿನದಲ್ಲಿ ದಂಪತಿಗಳಿಬ್ಬರನ್ನ ಕಳೆದುಕೊಂಡ ಕುಟುಂಬದ ದುಃಖ ಗ್ರಾಮಸ್ಥರ ಕಣ್ಣಲ್ಲೂ ನೀರು ತರಿಸಿದೆ. ಏಟಿದ್ರೆ ನನ್ನ ರೊಕ್ಕ ಕೊಡ್ತಿ ಅಂತ ಕೈ ಮಾಡಿದ್ವಿ ನೀನ ಯಪ್ಪ ನಿನ್ನ ಕೈ ನಮ್ಮ ಅಪ್ಪಂದು ಏನಾಗಿದ್ರೆ ಕುಡಿದ ನಮ್ಮ ಪೇಟ ದುಡಿದ್ರೆ ಕುಡಿದಾಗ ಹೋತು ಬೇರೆ ಕುಡ